ಎಲ್ಲ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಕೈ ಬಲಸಬೇಕು. ಎಲ್ಲ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಕೈ ಬಲಸಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನನಗೆ ಗುರುಗಳಾದ ಡಾಕ್ಟರ್ ಪಟ್ಟೂರು ಮಂಜಣ್ಣ ಅವರಿಗೆ 100% ಈ ಬಾರಿ ಗೆಲ್ಲಬೇಕಾಗಿತ್ತು. ಸನ್ಮಾನ್ಯ ಶ್ರೀ ನನಗೆ ಗುರುಗಳಾದ ಡಾಕ್ಟರ್ ಪಟ್ಟೂರು ಮಂಜಣ್ಣ ಅವರಿಗೆ, ಹಾಗೆ ನಮ್ಮ ಆದಿನಾರಾಯಣ ಅಣ್ಣ ಅವರಿಗೆ, ಹಾಗೆ MC ನೀಲಕಂಠೇಗೌಡರನ್ನ ಅವರಿಗೆ, ಮತ್ತೆ ರಾಮಲಿಂಗಾರೆಡ್ಡಿ ಅಣ್ಣ ಅವರಿಗೆ, ನಮ್ಮ RRR ಅಂದ್ರೆ ರಾಜೇಂದ್ರ ಗೌಡ್ರ ಅವರಿಗೆ ಅಣ್ಣವರಿಗೆ, ಮತ್ತೆ ನಮ್ಮ ಶಿವಣ್ಣ ಅವರಿಗೆ, ಗೆಂಗಿರೆಡ್ಡಿ ಮಾಮ ಅವರಿಗೆ, ಮತ್ತೆ ಬಂದ್ಬಿಟ್ಟು ನಮ್ಮ ಕಾರ್ಗಿಲ್ ವೆಂಕಟೇಶ್ ಅಣ್ಣ ಅವರಿಗೆ, ಮತ್ತೆ ಬಂದ್ಬಿಟ್ಟು ಎಲ್ಲಾ ನಾಯಕರು ಇಲ್ಲಿದ್ದಾರೆ, ಕಾಂಗ್ರೆಸ್ ಎಲ್ಲ ಲೀಡರ್ಸ್ ಯಾರನ್ನ ಹೆಸರು ಗೊತ್ತಿದ್ರೆ ನಮ್ಮನ್ನ ಕ್ಷಮಿಸಬೇಕು. ಇವತ್ತು ಪೂರ್ವಭಾವಿ ಅಂತಂದ್ರೆ, ಇದು ಸಭೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಅರಿಶಿನ ಕುಂಕುಮ ಸೀರೆ ಕೊಡೋದು. ದಯವಿಟ್ಟು ನೀವು ಎಲ್ಲರೂ ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಬರ್ತಾ ಇದೆ. ಯಾಕಂತಂದ್ರೆ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ 15 ವರ್ಷಗಳಿಂದ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಬರ್ತಾ ಇತ್ತು. ಈ ಬಾರಿ ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಆದಿನಾರಾಯಣ ಅಣ್ಣ ಅವರು 100% ಈ ಬಾರಿ ಗೆಲ್ಲಬೇಕಾಗಿತ್ತು. ಆದ್ರೆ ಕೆಲವರು ಆಪೋಸಿಷನ್ ಅವರು ಹೇಳೋದ್ರಿಂದ ನೀವು ಎಲ್ಲ ಬಂದು ಏನೋ ತಪ್ಪು ಮಾಡಿರ್ತೀರಾ, ಅದು ಪಕ್ಕದಲ್ಲಿ ಬಿಡಿ. ಈ ಬಾರಿ ದಯವಿಟ್ಟು ನೀವೆಲ್ಲ ಬಂದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬರ್ತಾ ಇದೆ, ದಯವಿಟ್ಟು ನೀವೆಲ್ಲ ಬಂದು ಸ್ವಲ್ಪ ಅಡಿಕ್ಟ್ ಆಗಿ ಸ್ವಲ್ಪ ನೀವೆಲ್ಲ ನೋಡ್ಕೊಂಡು ನೀವೆಲ್ಲ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷನ 6 ಪಂಚಾಯತ್ 6 ಹೋಬಳಿ ಇದೆ, 6 ಹೋಬಳಿನಲ್ಲಿ ಎಲ್ಲರೂ ಬಂದ್ಬಿಟ್ಟು ಜಿಲ್ಲಾ ಪಂಚಾಯತಿನಲ್ಲಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಕೈ ಬಲಸಬೇಕು. ಮತ್ತೆ ಬಂದ್ಬಿಟ್ಟು ತಾಲೂಕ್ ಪಂಚಾಯತಿನೂ ಇದೆ, ಅದರಲ್ಲೂ ಎಲ್ಲರೂ ಬಂದ್ಬಿಟ್ಟು ದಯವಿಟ್ಟು ನೀವು ಕ್ಷಮಿಸ್ಬೇಕು. ಎಲ್ಲ ಬಂದ್ಬಿಟ್ಟು ನೀವೆಲ್ಲ ಬಂದ್ಬಿಟ್ಟು ಇದು ಮಾಡಬೇಕು, ಧೈರ್ಯ ಮಾಡಿ ಎಲ್ಲ ಗೆಲ್ಸ್ಬೇಕು. ಇವಾಗ ನಮಗೆ ಈ 4 ಮಾತುಗಳು ನೋಡಿ, ಇಲ್ಲಿ ಬಂದು ಬೈರ್ಕೂರ್ ಇದೆ, ಬೈರ್ಕೂರ್ ಪಕ್ಕದಲ್ಲಿ ಅಮನಿಕಲ್ ಇದೆ, ಗುಡ್ಪಲ್ಲಿ ಇದೆ, ಮತ್ತೆ ಬಂದ್ಬಿಟ್ಟು ಹೆಚ್ಚುಕೊಲ್ಲಲ್ಲಿ ಇದೆ, ರಾಜೇಂದ್ರಲ್ಲಿ ಇದೆ. ಎಲ್ಲ ನಮ್ಮ ತಾಲೂಕಿನಲ್ಲಿ ಇರುವಂತ ರೈತರಿಗೆ ಮುಖ್ಯವಾಗಿ ಮಳೆ ಬೆಳೆ ಬಂದು ಎಲ್ಲರಿಗೂ ಬಂದ್ಬಿಟ್ಟು ರೈತರಿಗೆ ಒಳ್ಳೇದಾಗಬೇಕು. ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡು ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲ ಗಣ್ಯರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.